ಎನಿಬಡಿ ಹ್ಯಾಸ್ ಸಕ್ಸಸ್ ಸ್ಟೋರಿ? ಒಂದ್ ವಾರ ಅಥವಾ 2 ವಾರದಲ್ಲಿ ಏನು ಆಗಿದೆ, ಏನು ಬದಲಾವಣೆ ಆಗಿದೆ ನನ್ನಲ್ಲಿ, ನಾನು ಗಮನಿಸ್ತಿರೋ ತರ ನನ್ನಲ್ಲಿ ಏನಾಗಿದೆ ಅನ್ನೋದೇ ಸಕ್ಸಸ್ ಸ್ಟೋರಿ. ಇಟ್ಸ್ ನಾಟ್ ಅಬೌಟ್ ನಾನೊಂದು 1 ಲಕ್ಷ ಸಂಪಾದನೆ ಮಾಡಿದೆ, ಮತ್ತೇನೋ ನಾನು 6 ಪ್ಯಾಕ್ಸ್ ಬಂದ್ಬಿಡ್ತು, ಆಫೀಸಲ್ಲಿ ಪ್ರಮೋಷನ್. ನೋ, ಅಷ್ಟು ದೊಡ್ಡದಿರೋ ಸಂತೋಷ ಸಣ್ಣ ಸಣ್ಣದಿದ್ರು ಸಣ್ಣ ಸಕ್ಸಸ್ ಸ್ಟೋರಿನ ಹೇಳ್ಕೋಬಹುದು. ಯಾರು ಹೇಳ್ತೀರಿ? ಹೂ ವಾಂಟ್ಸ್ ಟು ಸ್ಟೇ? ಬಿಕಾಸ್ ವೈ ಆಮ್ ಸೇಯಿಂಗ್ ದಿಸ್, ಇಲ್ಲ ಮೈಂಡ್ ಅಗೇನ್ ಟ್ರೈನ್ ಮಾಡ್ತಾ ಇದ್ದೀವಿ. ಈ ಅವಕಾಶ ಮಿಸ್ ಮಾಡಬೇಡಿ. ಪ್ರತಿದಿನ ಯಾರು ಸಕ್ಸಸ್ ಸ್ಟೋರಿ ಬರಿತಾ ಇದಾರೋ ಅವ್ರು ನಿಜವಾಗ್ಲೂ ಮೈಂಡ್ ಟ್ರೈನ್ ಅವ್ರಿಗೆ ಫಾಸ್ಟ್ ಆಗುತ್ತೆ. ಬರೆದಿಟ್ಕೊಳ್ಳಿ. ಯಾಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಈಸ್ ವಾಚಿಂಗ್ ದೆಮ್. ನಮಗಿರುವಂತ ಬರೀ ನೆಗೆಟಿವ್ ನೋಡೋದ್ರಿಂದ, ಆ ಗುಣದಿಂದ ನಾವು ರಿವೈರ್ ಮಾಡಿ ಪಾಸಿಟಿವಿಟಿ ಕಡೆ ತರ್ತಾ ಇದ್ದೀವಿ. ನಮ್ಮ ಮೈಂಡ್ ನ ಟ್ರೈನ್ ಮಾಡ್ತಾ ಇದೀವಿ. ಸೊ ದಟ್ ಮುಂದೆ ಫ್ಯೂಚರ್ ನಮಗೆ ಸಕಾರಾತ್ಮಕತೆಗಳನ್ನ ನೋಡೋದ್ರಿಂದ ಸಕಾರಾತ್ಮಕವಾದಂತ ಭಾವನೆಗಳು ಬರುತ್ತೆ. ಅದರ ಪ್ರಕಾರ ರಿಸಲ್ಟ್ ಬರುತ್ತೆ. ಅದು ಟ್ರೈನಿಂಗ್. ಇದು ಯಾ ಏನಪ್ಪಾ ಬ್ಲಾಂಕ್ ಆಗಿ ಏನಿದೆ ಸಕ್ಸಸ್ ನನ್ನ ಹತ್ರ? ಯಾಕಂದ್ರೆ ಸಕ್ಸಸ್ ತಲೆಯಲ್ಲಿ ಇದೆ, ಎಷ್ಟೋ ನೋಡಿರ್ತಾರೆ ಅವ್ರು, ರಿಮೆಂಬರ್ ಮೈಂಡಲ್ಲಿ ಇಟ್ಕೊಳ್ಳೋಣ. ಸಕ್ಸಸ್ ಅಂತ ಸೆಲೆಬ್ರೇಟೇ ಮಾಡಿರಲ್ಲ. ಹಾಗಾಗಿ ಮೈಂಡು ಅದನ್ನು ಗಮನಿಸಿ ಸಕ್ಸಸ್ ಅಂತಾನೆ ಹೇಳಲ್ಲ ಪಾಪ ಅವ್ರಿಗೆ. ಅದು ಅವ್ರು ತಪ್ಪಲ್ಲ. ದಟ್ಸ್ ಹೌ ದೇರ್ ಮೈಂಡ್ ಇಸ್ ವಯರ್ಡ್. ಆದ್ರೆ ನಾವು ಇದೇನ್ ಮಾಡ್ತಾ ಇದೀವಿ, ಈಗಿರೋ ವಯರ್ಡ್ ಆಗಿರೋ ಮೈಂಡ್ ಅನ್ನ ಬದಲಾವಣೆ ಮಾಡ್ತಾ ಇರೋದ್ರಿಂದ ಇದನ್ನು ಬಲವಂತವಾಗಾದ್ರೂ ನಾವು ಮಾಡ್ಬೇಕು. ನಾನು ಬಲವಂತವಾಗ್ರೂ ಮೈಕೈ ನೋವ್ತಾ ಇದೆ ಅಂತ ಡಿಪ್ಸ್ ಹೊಡಿದ್ರೇನೆ ಒಂದ್ 4 ತಿಂಗಳಲ್ಲಿ ನನ್ಗೊಂದು ಶೇಪ್ ಬರುತ್ತೆ ಬಾಡಿ. ಆಗಲ್ಲ, ಇಲ್ಲಾಂದ್ರೆ ಇಲ್ಲ. ಆಯ್ತಾ ಮೇಡಮ್ ಹೇಳ್ತೀರಾ? 1 ನಿಮಿಷ ನಿಮ್ಮ ಸ್ಪಾಟ್ ಲೈಟ್ ಆಗ್ತಿದ್ರಿ. ಎಸ್ ಮೇಡಮ್, ಪ್ಲೀಸ್ ಗೋ. ವಿ ಆರ್ ವೆರಿ ಕ್ಯೂರಿಯಸ್ ಟು ನೋ ಅಬೌಟ್ ಯುವರ್ ಸಕ್ಸಸ್ ಸ್ಟೋರಿ. ಎಸ್ ಮೇಡಮ್. ಯಾ, ನಮಸ್ತೆ ಸರ್, ಎಲ್ರಿಗೂ ನಮಸ್ತೆ. ನನ್ನ ನಮಸ್ತೆ. ಸಕ್ಸಸ್ ಸ್ಟೋರಿ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಬ್ಯುಸಿ ಆಗಿ ಕೆಲಸ ಮಾಡ್ತಿದ್ದೀನಿ, ಅದೇ ನನ್ನ success. ವಾವ್ ವಾವ್, ಅಮೇಝಿಂಗ್ ಅಮೇಝಿಂಗ್. ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾ ಇದ್ದೀರಿ. ಏನೇ ಕಷ್ಟ ಆದ್ರು, ಏನೇ ಇದಾದ್ರು ಸಹಿತ ಅದನ್ನ ಬಿಡದೆ, ಯಾವ್ದು ತಪ್ಪಿಸದೆ ಮಾಡ್ತಾ ಇದ್ದೀರಾ. ಆಕ್ಚುಲಿ ದಿಸ್ ಇಸ್ ಆಕ್ಚುಲಿ ಅ ವೆರಿ ಬಿಗ್ ಸಕ್ಸಸ್ ಸ್ಟೋರಿ. ಯಾಕಂದ್ರೆ ಯು ಆರ್ ಟ್ರೈನಿಂಗ್ ಯುವರ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಏನಾಗ್ಬಿಡುತ್ತೆ, ಓಕೆ ದಿಸ್ ಇಸ್ ಕಮಿಂಗ್ ಕಂಟಿನ್ಯೂಸ್ಲಿ. ಅಂದ್ರೆ ಮುಂಚೆ ಇನ್ಕನ್ಸಿಸ್ಟೆನ್ಸಿ ಇತ್ತು, ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇದೆ ಅಂದಾಗ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೊಸ ತರ ಅನ್ಸುತ್ತೆ. ಇಟ್ ವಿಲ್ ಗೆಟ್ ಅಡ್ಜಸ್ಟೆಡ್ ಟು ದಟ್ ಪ್ಯಾಟರ್ನ್. ಅಡ್ಜಸ್ಟ್ ಮಾಡೋದನ್ನ ಒಂದ್ಸರಿ ಅಳವಡಿಸ್ಕೊಂಡ್ಬಿಟ್ರೆ ಅಭ್ಯಾಸ ಆಗ್ಬಿಡುತ್ತೆ. ಅಭ್ಯಾಸ ಆಗ್ಬಿಟ್ರೆ ಹೆಂಗಿರುತ್ತೆ? ಎಷ್ಟೋ ಬ್ಯುಸಿ ಒಂದು ಇದ್ರು ಅಭ್ಯಾಸ. ಸರ್, ಎಷ್ಟೋ ಬ್ಯುಸಿ ಇದ್ರು ಆ ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಅನ್ಕೊಳ್ತೀನಿ, ಮಾಡಿ ಮುಗಿಸಿರ್ತೀನಿ. ಅದೊಂದು ಸಮಾಧಾನ ಸರ್, ಅದೊಂದು ಖುಷಿ. ಅದೇ ನನ್ನ ಸಕ್ಸಸ್. ಅದ್ರ ಜೊತೆಗೆ ಅದ್ರ ಕೆಲಸ, ಅದು ಪ್ರೋಗ್ರೆಸ್ ಅಂತೂ ಆಗೇ ಆಗತ್ತೆ ನಾನು ಕೆಲಸ ಮಾಡಿದ್ರೆ. ಹ್ಮ್. ಅದನ್ನು ಕಂಡಿಡ್ಕೊಂಡಿದೀನಿ ನನ್ನಲ್ಲಿ ನನ್ಗೆ. ಏನಪ್ಪಾ ಹಂಗೆ ಹಿಂಗೆ ಅಂತ ಯೋಚನೆ ಬರಲ್ಲ. ಇಲ್ಲ, ಇದಕ್ಕಿದು ಮಾಡ್ಲೇಬೇಕು, ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅದ್ ನನ್ ಕೈಲಿ ಆಗ್ತಾ ಇದೆ. ಅದು ಎಸ್, ಮಾಡೇಬೇಕು, ಮಾಡೇ ಮಾಡ್ತೀನಿ ನನ್ನ ನಂಬಿಕೆಯಿಂದ ಮಾಡ್ತಾ ಇದ್ದೀರಾ. ದಟ್ ಈಸ್ ಮೇಕಿಂಗ್ ಡಿಫರೆನ್ಸ್. ಎಸ್ ಮೇಡಮ್, ಇಸ್ ನಾವ್ ವಂಡರ್ಫುಲ್. ಏನೇ ಮಾಡ್ಬೇಕಂದ್ರೂ ನಾವು ನಿರ್ಧಾರ ಮಾಡಿದ್ರೆ ಅದಾಗತ್ತೆ ಅನ್ನೋದು ಮನದಟ್ಟಾಗಿದೆ. ನಾವು ನಿರ್ಧಾರ ಮಾಡ್ಬೇಕಷ್ಟೆ, ಯಾರು ಹೇಳೋದಲ್ಲ, ಯಾರ ಮಾತು ಕೇಳೋದಲ್ಲ. ನಮ್ಮ ಮಾತು ನಾವು ಕೇಳಬೇಕು, ನಾವೇ ಅಳವಡಿಸ್ಕೊಳ್ಬೇಕು. ಅವಾಗ ಅದು ಆಗೇ ಆಗತ್ತೆ ಸರ್. ಎಷ್ಟೇ ಬಿಸಿ ಶೆಡ್ಯೂಲ್ ಅಲ್ಲೂ ಮಾಡ್ಬೋದು. ಅದು ನಾನು ಕಂಡಿಡ್ಕೊಂಡಿದ್ದೀನಿ ಸರ್. ವಂಡರ್ಫುಲ್. ಐ ನೋ, ಯಾಕಂದ್ರೆ ಐ ನೋ. ಅದು ನನಗೆ ತುಂಬಾ ಕಷ್ಟ. ಅದ್ರಲ್ಲೂ ಮಾಡ್ತಿದ್ದೀನಿ ಅಂದ್ರೆ ನಾನು ನಿಮ್ಗೆಲ್ಲ ಏನ್ ಅನ್ಸುತ್ತೋ ಗೊತ್ತಿಲ್ಲ, ನಾನು ಗ್ರೇಟ್ ಅಂತ ಫೀಲ್. ಹೌದು, ವಿ ಆರ್ ಗ್ರೇಟ್. ಆಕ್ಚುಲಿ ಯು ಆರ್ ಅಬ್ಸಲ್ಯೂಟ್ಲಿ ಡೂಯಿಂಗ್ ದ ರೈಟ್ ಥಿಂಗ್. ನಾವು ಶ್ರೇಷ್ಠರು, ಜಗತ್ತಿನಲ್ಲೇ ಉತ್ತಮರು ಅಂತ ಅನ್ಕೋಬೇಕು. ಜಗತ್ತಿನಲ್ಲಿ ಅತ್ಯದ್ಭುತವಾದ ವ್ಯಕ್ತಿ ನಾನಂತ ಅನ್ಕೋಬೇಕು. ಅದ ಅನ್ಸುತ್ತೆ ಸರ್. ಮೊದಲು ನಮ್ಗೆ ಹಾ. ಅದನ್ನ ಹೇಳ್ಕೊಳಕ್ಕೆ ಒಂಥರ ಅನ್ಸ್ತಿತ್ತು. ಯಾರ ಹೇಳ್ತಾನೆ ಇರ್ಲಿಲ್ವಲ್ಲ. ಅಂದ್ರೆ ನಮ್ದು ಹ್ಮ್. ನಾವ್ ಗ್ರೇಟ್ ಅಂತ ಅನ್ಕೊಳಕ್ಕೆ ಅವ್ರೇನ್ ಅನ್ಕೊಳ್ತಾರೋ ಅನ್ನೋ ಫೀಲ್ ಇತ್ತು. ಬಟ್ ಇದು ಹ್ಮ್. ಈ ಸಭೆನಲ್ಲೇ ಹೇಳ್ತಿದ್ದೀನಿ ಅಂದ್ರೆ ನನಗೆ ಖುಷಿ ಆಗ್ತಿದೆ ಸರ್. ಒಂಥರ ಒಂಥರ ಏನೋ ಗ್ರೇಟ್ನೆಸ್ ಫೀಲ್ ಆಗ್ತಿದೆ. ಅವಕಾಶಗಳು ಗೊತ್ತಿಲ್ಲ, ಏನೋ ಹೊಸದು ಅವಕಾಶಗಳು, ಏನೋ ಒಂದು ಚಿಕ್ಕದಾದ್ರೂ ಅದೊಂದು ದೊಡ್ಡ ಸಕ್ಸಸ್ ಅಂತ ಅಂದ್ಬಿಟ್ಟು ಫೀಲ್ ಆಗುತ್ತೆ. ಗೊತ್ತಿಲ್ಲ ಸರ್, ತುಂಬಾ ಖುಷಿ ಅನ್ಸುತ್ತೆ. ಆ ಖುಷಿ ಇರೋದಕ್ಕೇನೆ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್. ಉತ್ಸಾಹ ಬರುತ್ತೆ ಅಲ್ವಾ? ಉತ್ಸಾಹ ಆತ್ಮವಿಶ್ವಾಸ ಬರುತ್ತೆ, ಉತ್ಸಾಹ ಬರುತ್ತೆ. ಕೆಲಸ ಮಾಡ್ತಿದ್ದೀರಿ, ರಿಸಲ್ಟ್ ಬರುತ್ತೆ.
Wonderful, wonderful. This is amazing and this is very, very profound sharing and also good example. ಸ್ನೇಹಿತರೆ, ಮೇಡಮ್ ಅವ್ರ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, ದಟ್ಸ್ ಹೌ ವಿ ಹ್ಯಾವ್ ಟು ಥಿಂಕ್. ನಾನೊಬ್ಬ ಶ್ರೇಷ್ಠ ವ್ಯಕ್ತಿ, ಇಡೀ ಪ್ರಪಂಚ ನಂತರ ಇನ್ನೊಬ್ರು ಇಲ್ಲ, ನಾ ಯಾವಾಗ ತಿಳ್ಕೊಂತೀವೋ ಏನಾಗುತ್ತೆ ನಮ್ಮ ಮೈಯಲ್ಲಿ, ಯಾರು ಹೇಳ್ತೀರಿ? ಎನಿಬೇಡಿ. ಥ್ಯಾಂಕ್ ಯು. MPTY ಫಸ್ಟ್ ಹಾಕೋಣ ಮೇಡಮ್ಗೆ, ದೆನ್ ವಿಲ್ ಕಂಟಿನ್ಯೂ. MPTY ಅನಿತಾ ರಾಜು ಮೇಡಮ್, ತುಂಬಾ ಅದ್ಭುತವಾದ ಶೇರಿಂಗ್, ಬಟ್ ತುಂಬಾ ಚಿಕ್ಕದು ಅಂತ ಅನ್ಸಿದ್ರು ತುಂಬಾ ಸೂಕ್ಷ್ಮವಾದ ಆಳವಾದ ಅರ್ಥ ಇದೆ, ತುಂಬಾ ಆಳವಾದ ಅರ್ಥ. ಯಾ, ಸೊ ಹೌ ಮೆನಿ ಆಫ್ ಯು ಫೀಲ್ ಎವ್ರಿ ಸಿಂಗಲ್ ಡೇ ಆಫ್ಟರ್ ವೇಕಿಂಗ್ ಅಪ್ ದಟ್ ಐ ಆಮ್ ಗ್ರೇಟ್? ಎಸ್, ಯಾರಂತ ಅಲ್ವಾ? ನಾನು ಅತ್ಯುತ್ತ ಉತ್ಕೃಷ್ಟವಾದ ವ್ಯಕ್ತಿತ್ವ ನಾನು ಅತ್ಯದ್ಭುತ ವ್ಯಕ್ತಿ ಅಂತ ಯಾರು ಅನ್ಕೊಂಡಿಲ್ಲ ಅಂದ್ರೆ ಖಂಡಿತ ಹೇಳಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಅದಕ್ಕೆ ನಾವು ಮಿರರ್ ಎಕ್ಸರ್ಸೈಸ್ ಮಾಡೋದು, ಮಿರರ್ ಅಲ್ಲಿ ಹೋಗಿ ಹೇಳ್ಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು, ಮ್ಯಾಜಿಕ್ ಆಗುತ್ತೆ, ಮ್ಯಾಜಿಕ್. ಎಷ್ಟೊಂದ್ ಜನ ಕಣ್ಣಲ್ಲಿ ಕಣ್ಣಿಟ್ಟೆ ನೋಡಿರಲ್ಲ, ಮಿರರ್ ಅಲ್ಲಿ ಬೇರೆಲ್ಲ ನೋಡ್ತಾ ಇರ್ತೀವಿ, ಇಲ್ಲೇನಾದ್ರು ಕಲೆ ಇದೆಯಾ, ಇಲ್ಲೇನು ಕೂದಿಂಗ ಆಗ್ಬಿಡಿದ್ಯಾ, ಎಲ್ಲ ನೋಡ್ತಾ ಇರ್ತೀವಿ, ಬಟ್ ಕಣ್ಣಲ್ಲಿ ಕಣ್ಣಿಟ್ಟಿರಲ್ಲ, ನೋಡಕ್ಕೆ ಒಂಥರ. ಸೊ ದಟ್ ಈಸ್ ದ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ವಿ ಹ್ಯಾವ್. ಯಾಕೆ? ಕಂಡೀಷನಿಂಗ್. ಚಿಕ್ಕ ವಯಸ್ಸಿನ ನಮ್ಗೆ ಹೇಳ್ಕೊಟ್ಟಿರೋದು ಈ ತರನೇ. ನಮ್ಮ ಮನೆಯಲ್ಲಿ ನಮ್ಮನ್ನ ಹೊಗಳ್ಕೊಳಂಗಿಲ್ಲ, ಹೊಗಳ್ಕೊಂಡ್ರೆ ನೀನೇನೋ ಗ್ರೇಟ್ ಅಂತ, ನೀ ಕೊಚ್ಕೋತಾ ಇದೀಯಾ ಅಂತ ಹೇಳ್ತಾರೆ. ಹಂಗಲ್ಲ ಆಕ್ಚುಲಿ ಅದು. ಯು ಮಸ್ಟ್ ಹಾವ್ ಸೀನ್. ಯಾರಾದ್ರೂ ಅಪ್ರಿಶಿಯೇಟ್ ಮಾಡಿದ್ರು ತಗೊಳಕ್ಕೆ ನಮ್ಗೆ ನಾಚಿಕೆ, ಸಂತೋಷ. ಪೂರ್ತಿ ತಗೊಳಲ್ಲ, ಅಯ್ಯೋ ನಾನೇನ್ ಮಾಡಿ ಏನಪ್ಪ ಇಷ್ಟೊಂದ್ ಹೇಳ್ತಾ ಇದಾರೆ ಅಂತ. ಬಟ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋದು ಅರ್ಥ ಆಗಿದೆ ಸರ್. ನಾನು ಪ್ರತಿದಿನ ಮಿರರ್ ಅಫರ್ಮೇಶನ್ ಮಾಡ್ಬಿಟ್ಟೆ ನಂದು ಡೇ ಸ್ಟಾರ್ಟ್ ಆಗೋದು ಸರ್. ವಂಡರ್ಫುಲ್, ವಂಡರ್ಫುಲ್, ಎಕ್ಸಲೆಂಟ್. ಅಬ್ದುಲ್ ಕಲಾಂ ಅವ್ರದ್ದು ಅದೊಂದು ಮೊದ್ಲಿಂದ, ನೀವು ಪರಿಚಯ ಆಗದ ಮುಂಚೆಯಿಂದ ಒಂದು ಐದಾರು ವರ್ಷದಿಂದ ನನಗದಿದೆ. ಐ ಆಮ್ ದ ಬೆಸ್ಟ್, ಐ ಕ್ಯಾನ್ ಡೂ ಇಟ್, ಗಾಡ್ ಈಸ್ ಆಲ್ವೇಸ್ ವಿತ್ ಮೀ, ಐ ಆಮ್ ಎ ವಿನ್ನರ್, ಟುಡೇ ಇಸ್ ಮೈ ಡೇ. Wow, wow. These affirmations are really, really wonderful. Really, really. It's our life or breaks our life. ನೆಗೆಟಿವ್ ಅಫರ್ಮೇಶನ್ಸ್ ನಮ್ಗೆ ಗೊತ್ತಿಲ್ಲದೆ ಮಾಡ್ಕೊಂಡ್ ಬಂದಿರ್ತೀವಲ್ಲ ಇಷ್ಟ ದಿನ, ಅದೇ ಇಷ್ಟೆಲ್ಲ ನಮಗೆ ತಂದು ಬಿಟ್ಟಿರೋದು ನೆಗೆಟಿವ್ ಅಫರ್ಮೇಶನ್ ಅಂತ ಹೇಳೋದು. ಈಗ ಅಫರ್ಮೇಶನ್ ಅದನ್ನ ವಿರುದ್ಧ ಹೋರಾಟ ಮಾಡಿ ಕಷ್ಟಪಡ್ತಾ ಇದೆ, ಬಟ್ ಆಗತ್ತೆ. ಸೊ ಸ್ನೇಹಿತರೆ, ನಾವು ಯಾವಾಗಲೂ ಶ್ರೇಷ್ಠರು ಅಂತಾನೆ ಯಾವಾಗ ಅನ್ಕೊಂತೀವಿ, ನಾವು ಶ್ರೇಷ್ಠತೆ ಇರುವಂತ ಕೆಲಸ ಮಾಡ್ತೀವಿ. ನಾನು ಆವರೇಜ್ ಅಂತ ಅನ್ಕೊಂಡ್ರೆ ಆವರೇಜ್ ಕೆಲಸ ಮಾಡ್ತೀನಿ, ನನ್ಗೇನು ಬರಲ್ಲ ಅಂದ್ರೆ ನನ್ಗೇನು ಬರಲ್ಲ ಅಂತ ಕೆಲಸ ಮಾಡ್ತೀನಿ. ಓಕೆ, ಆ ಕೆಲಸ ಮಾಡಿದಾಗ ಅದಕ್ಕೆ ತಕ್ಕದಂತ ಪ್ರತಿಫಲ ಸಿಗತ್ತೆ. ಸಿಂಪಲ್. ಮೇಡಮ್ ಹೇಳಿದ್ರು ಸಿಂಪಲ್, ಹೌದಲ್ಲ? ಫಾರ್ ಎಕ್ಸಾಂಪಲ್, ನಾನು ಆಫೀಸಲ್ಲಿ ಕಚೇರಿನಲ್ಲಿ ನಾನೇ DC ಅನ್ಕೊಂಡ್ರೆ ಏನ್ ಮಾಡ್ತೀನಿ? ಅವ್ರ ತರ ನಡೀತೀನಿ, ಗತ್ತಿಂದ ಅವ್ರ ಹತ್ರ ಸರಿಯಾಗಿ ಮೆತ್ತಗೆ ಮಾತಾಡ್ತೀನಿ, ಅವ್ರಿಗೆ ಪ್ರಕಾರ ಯೋಚನೆ ಮಾಡ್ತೀನಿ, ಏನ್ ಬೇಕು ಈ ಕೆಲಸದಲ್ಲಿ, ದೊಡ್ಡ ಪಿಕ್ಚರ್ ಸಿಗುತ್ತೆ. ಅವ್ರಿಗೆ ಕೆಲಸ ಬೇರೆಯವ್ರ ಹತ್ರ ಹೆಂಗ್ ತೆಗಿತೀವಿ ತಗೊಳ್ತೀವಿ. ಸೊ ದೊಡ್ಡ ಪಿಕ್ಚರ್, ಬಿಗ್ ಪಿಕ್ಚರ್ ಸಿಕ್ಕಿದಾಗ ಆ ಸಮಸ್ಯೆ ಪರಿಹಾರ ಕೊಡ್ಲಿಕ್ಕೆ ಈಸಿ ಆಗುತ್ತೆ ನಮ್ಗೆ. ಯಾಕಂದ್ರೆ ಆ ವ್ಯಕ್ತಿ ದೃಷ್ಟಿಕೋನದಲ್ಲಿ ನೋಡಿದಾಗ ನಾನ್ ಏನ್ ಕೊಡ್ತಾ ಇದೀನಿ ಅನ್ನೋಕ್ಕಿಂತ ಅವ್ರಿಗೇನ್ ಬೇಕು ಕೊಡೋದನ್ನ ಸಿಗುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. ನಾವ್ ಯಾವಾಗ್ಲೂ ನಮ್ಮಂತಕ್ಕಿಂತ ದೊಡ್ಡದಾಗಿದೀವಿ ಅಂತ ಅನ್ಕೋಬೇಕು. ನಾನು CEO, ನಾನೊಬ್ಬ ಜನನಾಯಕ, ಲೀಡರ್, ಮನೆಯಲ್ಲೂ ನಾಯಕ. ಎಷ್ಟೊಂದ್ ಜನ ಪಾಪ ಮನೆಯಲ್ಲೂ ನಾಯಕರಾಗಲ್ಲ ಈ ಕಾಲದಲ್ಲಿ. ತಮಾಷೆ. ಓಕೆ, ಹೊರಗಡೆ ನಾಯಕ ಆಗ್ಬೇಕಾಗುತ್ತೆ, ಅದನ್ನ ತಿಳ್ಕೊಬೇಕು. ಓಕೆ, ಸೊ ಯಾವಾಗ ಮನಸ್ಸಿನ ನಾವು ತಿಳ್ಕೊತೀವೋ ನಮ್ಮ ಆಕ್ಷನ್ ನ ಪ್ರೇರಣೆ ನೀಡುತ್ತೆ. ಆಕ್ಷನ್ ಮಾಡಿದಾಗ ರಿಸಲ್ಟ್ ಬರುತ್ತೆ. ಓಕೆ ಸ್ನೇಹಿತರೆ, ಕ್ಲಿಯರ್? ಸೊ ಹೀಗೆ ಹೇಳಿ, ಹೂ ಇಸ್ ಬೆಸ್ಟ್? ಐ ಆಮ್ ದ ಬೆಸ್ಟ್ ಹೇಳಿ. ಐ ಆಮ್ ದ ಬೆಸ್ಟ್, ಐ ಆಮ್ ದ ಬೆಸ್ಟ್, ಐ ಆಮ್ ದ ಬೆಸ್ಟ್. ಎಲ್ಲರಿಗಿಂತ ಉತ್ತಮ ನಾನು ಉತ್ತಮ ಅಂದ್ರೆ ಉತ್ತಮದ ಎಷ್ಟು ಚೆನ್ನಾಗತ್ತೆ, ಖುಷಿ ಆಗತ್ತಲ್ವಾ? ಆ ಒಂದು ಶಬ್ದನೇ ಒಂಥರ
ಆಯ್ ಅಂತ ಅಲ್ವಾ, ನನ್ಗೇನು ಬರಲ್ಲ, ನಾನು ಅಸಮರ್ಥ ಅಂತಾನೆ ಹೇಳ್ಕೊಂಡಿರುವಾಗ ಈ ತರ ನನ್ಗೆಲ್ಲ ಬರ್ತಾನೆ ಉತ್ತಮ ಅಂದ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಮನ್ಸಿಗೆ. ದಟ್ ಈಸ್ ದ ಪವರ್ ಆಫ್ ಅಫರ್ಮೇಶನ್. ನೀವು ಏನೇ ಹೇಳಿ ಸಕಾರಾತ್ಮಕ ಹೇಳಿದಾಗ ಅದು ಅದರ ಕೆಲಸವನ್ನ ಮಾಡುತ್ತೆ. ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ NLP. ಲಿಂಗ್ವಿಸ್ಟಿಕ್ ಅಂತಾರಲ್ಲ, ನ್ಯೂರೋ ಥಾಟ್ ಪ್ಯಾಟರ್ನ್ ನ ಭಾಷೆನಲ್ಲಿ ಹೇಳೋದು, ಭಾಷೆಯಲ್ಲಿ ಅಫರ್ಮೇಶನ್ ಹೇಳೋದು. ಎಲ್ಲ NLP ತಂತ್ರಗಳೇ ಬೇರೆ ಬೇರೆ ರೂಪ ಪಡ್ಕೊಂಡಿರುತ್ತೆ. ಅದು ಪ್ಯಾಟರ್ನ್ ಆಗಿಬಿಟ್ಟಿರುತ್ತೆ. ಮೊನ್ನೆ ಪ್ಯಾಟರ್ನ್ ಏನ್ ಮಾತಾಡಿದ್ವಲ್ಲ, ಡಿಲೀಷನ್, ಡಿಸ್ಟಾರ್ಷನ್, ಜನರಲೈಸೇಷನ್, ನಮ್ಮಲ್ಲಿ ಏನ್ ಪ್ಯಾಟರ್ನ್ ಆಗಿದೆ ಚೆಕ್ ಮಾಡ್ಕೋಬೇಕು, ಮುಂದಕ್ಕೆ ಹೋಗ್ಬೇಕು, ಆ ತರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎನಿಬಡಿ ವಾಂಟ್ಸ್ ಟು ಶೇರ್ ದ ಸಕ್ಸಸ್ ಸ್ಟೋರಿ? ಹೂ ಈಸ್ ನೆಕ್ಸ್ಟ್? ಐ ಆಮ್ ಸೋ ಎಕ್ಸೈಟೆಡ್. ಐ ನೋ ಈಚ್ ಒನ್ ಆಫ್ ಯು ಹ್ಯಾವ್ ಸಕ್ಸಸ್ ಸ್ಟೋರಿ. ಓಕೆ, ಶ್ವೇತಾ ಅವರು ಕೈ ತೋರಿಸಿದ್ದಾರೆ. ಎಸ್ ಮೇಡಮ್, ವಿ ಆರ್ ಸೋ ಈಗರ್ ಟು share from you. Yes, madam. Go ahead, madam. I can share my video effect as possible. Yeah, ನಾನು ಒಟ್ಟಿಗೆ ಬರ್ತೇನೆ ಇಬ್ರು. Yes, madam. Yes, sir. Yeah, please go Sir, ahead. yes, sir. ಸರ್, ನಾನು ಈ ಒಂದು ವಾರದಲ್ಲಿ ತುಂಬಾನೇ ಚೇಂಜಸ್ ಕಂಡ್ಕೊಂಡೆ ಸರ್. ಅದು ಎಷ್ಟು ಚೇಂಜಸ್ ಅಂದ್ರೆ ನನ್ಗೆ ಹೇಳಕ್ಕೆ ಇದಾಗ್ತಾ ಇಲ್ಲ ಸರ್, ಅಷ್ಟು ಚೇಂಜಸ್ ಗೊತ್ತಾಯ್ತು ಸರ್. ನಾನು ನೋಡ್ದವ್ರೆಲ್ಲ ನನ್ನ ಕೇಳ್ತಾರೆ ಸರ್. ಅಂದ್ರೆ ಫಸ್ಟ್ ರಿಯಾಕ್ಷನ್ಗೂ ಇವಾಗ ರಿಯಾಕ್ಷನ್ಗೂ ವ್ಯತ್ಯಾಸ ಐತೆ ಅಂತ. ವ್ಯತ್ಯಾಸ ಅಂದ್ರೆ ನನ್ ಮುಖ ನೋಡಿದ ತಕ್ಷಣ ಏನ್ ಕಾಮ್ ಆಗಿದ್ಯಾ ಅಂತ, ಅಂದ್ರೆ ಏನ್ ಶಾಂತ ಆಗಿದ್ಯಾ ಅಂತ ಕೇಳ್ತಾರೆ ಸರ್. ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರು ಸರ್. ನಮ್ಮ ಅಣ್ಣ ಒಬ್ರು ಕೇಳಿದ್ರು ಸರ್, ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅಂತಂದೆ. ಅದಕ್ಕೆ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳಿದ್ರು ಸರ್, ಮೆಡಿಟೇಷನ್ ಮಾಡಿದ್ರೆ ತುಂಬಾ ಕಾಯಿಲೆ ವಾಸಿ ಆಗುತ್ತೆ ಅಂತ ಅವರೇ ಹೇಳಿದ್ರು. ನಾನು ಅವ್ರಿಗೆ ಇದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ನೋಡಿದ್ರೆ ಅವರೇ ನನ್ಗೆ ಗೈಡ್ ಮಾಡ್ತಾರೆ. ಅವರೇ ಹೇಳಿದ್ದು, ಹೋದ ವರ್ಷ ನೀನ್ ಇದ್ದಿದ್ದಕ್ಕೂ ಈ ವರ್ಷ ನೀನ್ ಇರೋದಕ್ಕೂ ಎಷ್ಟೋ ವ್ಯತ್ಯಾಸ ಆಗೈತೆ, ಏನು ದೇವತೆ ಆಗೋಗಿದ್ಯಾ ಅಂತ ಕೇಳಿದ್ರು ಸರ್. ದೇವತೆ? ನೀನ್ ಅವಾಗ ಹೌದು ಸರ್. ಆವಾಗ ನೀನ್ ಇದ್ದಿದ್ ರೀತಿಗೂ ಇವಾಗ ನೀನ್ ಇರೋ ರೀತಿಗೂ ವ್ಯತ್ಯಾಸ ಐತೆ, ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರು ಸರ್. ಅವ್ರು ಕೇಳಿದ್ದು, ಆವಾಗ ಕೇಳಿದ್ರು ಆತರ. ಸುಮಾರು ಜನ ಕೇಳಿದ್ರು. ಖುಷಿ ಆಯ್ತು ಸರ್ ನನ್ಗೆ. ಮತ್ತೆ ಬೇರೆ ಎಲ್ಲಾನು ಅಷ್ಟೇ ಸರ್, ತುಂಬಾನೇ ಎಕ್ಸ್ಪೀರಿಯನ್ಸ್ ಆಯ್ತು ಸರ್. ಯಾವ್ದು ಭಯ ಅಂತ ಅನ್ಕೊಂಡಿದ್ನೋ ಅದ್ರ ವಿರುದ್ಧನೇ ಹೋದೆ ಸರ್. ಆಗ್ಲಿ ಏನಾಗುತ್ತೋ ಅನ್ನೋದ್ರ ಮೇಲೆ ಹೋದೆ, ಅದನ್ನ ಫೇಸ್ ಮಾಡ್ಕೊಂಡೇ ಹೋದೆ, ಮತ್ತೆ ಫೇಸ್ ಮಾಡ್ಕೊಂಡೇ ಬಂದೆ ಸರ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹೇಳ್ತೀನಿ ಸರ್. ಸಾವು ಕಂಡ್ರೆ ಭಯ ಆಗೋದು ಸರ್. ಅಂದ್ರೆ ಅದು ಸಾವು ಕಂಡ್ರೆ ಭಯ ಆಗೋದು ಅಂದ್ರೆ ನೆನ್ಸ್ಕೊಂಡ್ರೆ ಆಗೋದು. ಒಂದ್ ಸತ್ತೋಗಿರೋ ಫೋಟೋ ನೋಡಿದ್ರೆ ಆಗೋದು. ಆಚೆ ಹೋದ್ರೆ ಅಲ್ಲೇ ಫೋಟೋ ಕಡೆನೆ ಗಮನ ಹೋಗೋದು. ಇವಾಗ ಹೋದ್ರು ಸಹ ನಾನು ಹೋಗುವಾಗ ನನ್ನ ಅಫರ್ಮೇಶನ್ಸ್ ನಾನು ಹೇಳ್ಕೊಂಡು ಹೋದೆ, ಬರೋವಾಗ ಬಂದೆ. ತಿರ್ಗಾ ಮತ್ತೆ 3 ದಿನ 4 ದಿನ ಅದೇ ರೋಡಲ್ಲಿ ಹೋಗ್ಬೇಕಾಯ್ತು, ಅದೇ ರೋಡಲ್ಲಿ ಬರ್ಬೇಕಾಯ್ತು. ಹೋದೆ ಬಂದೆ. ಹೋದಾಗ ಫಸ್ಟ್ ಡೇ ಇರೋ ತೀವ್ರತೆಗೂ ಸೆಕೆಂಡ್ ಡೇಗೂ 3ನೇ ಡೇಗೂ ದಿನೇ ದಿನೇ ಸ್ವಲ್ಪ ಸ್ವಲ್ಪ ಕಮ್ಮಿ ಆಯ್ತು ಸರ್. ಅದನ್ನ ಗಮನಿಸ್ಕೊಂಡೆ ಸರ್ ನಾನು. ಅಂದ್ರೆ ಫಸ್ಟ್ ಎಲ್ಲ ಭಯ ಬಿದ್ದು ಇದೋಗ್ಬಿಡ್ತಾ ಇದ್ದೆ. ಒಂದ್ ನಿಮಿಷ ಸರ್. ಸುಮ್ನೆ ಇರಮ್ಮ. Say, this is powerful transformation, I would say. Not so simple. ಅವ್ರು ಹೇಳೋಷ್ಟು ಅದನ್ನ ಅನುಭವಿಸಿದವ್ರು ಇರ್ತತ್ತು. Yeah, I could resonate. I could feel what is happening in her mind. Yes, madam. ಹೋಗ್ಬಾರ್ದು ಅಂತ ಅನ್ಸಿದ್ರು ಹೋದೆ ಸರ್. ಹೋದೆ 3 ದಿನ 4 ದಿನ ಹೋದೆ ಬಂದೆ. ನಾನು ಏನ್ ಫೇಸ್ ಮಾಡಬಾರ್ದು ಅನ್ಕೊಂಡಿದ್ನೋ ಅದನ್ನೆಲ್ಲ ಫೇಸ್ ಮಾಡ್ದೆ ಸರ್.
ಫಸ್ಟ್ ಅಂದ್ರೆ ಅದ್ರಲ್ಲೇ ಹಂಗೆ ಇದೋಗ್ತಾ ಇದ್ನಲ್ವಾ, ಇವಾಗ ಹಂಗ ಹೋದ್ರು ಸಹ ಅಫರ್ಮೇಶನ್ಸ್ ಆಯ್ತಲ್ವಾ, ಅಸ್ತ್ರಗಳಿದಾವೆ. ಅದನ್ನ ಯೂಸ್ ಮಾಡ್ಕೊಂಡು ಆ ಹೋಗಿ, ಅಸ್ತ್ರಗಳಿದಾವೆ, ಅದನ್ನ ಯೂಸ್ ಮಾಡ್ಕೊಂಡು ಹೋಗಿ ಬಂದೆ ಸರ್. ಹೋಗಿ ಬಂದೆ. Wonderful. ಒಂದು ಯಾವ್ದೇ ಸಿಚುವೇಶನ್ಗೆ, ಒಂದು ಫಂಕ್ಷನ್ ಗೊತ್ತಿಲ್ಲ, ನಾನು ಹೋಗೋಳಲ್ಲ. ಅಂದ್ರೆ ಹೆಂಗಪ್ಪ ಹ್ಮ್. ನಾನು ಈ ತರ ಇರ್ತೀನಲ್ಲ, ನಾನು ಹೆಂಗ್ ಹೋಗೋದು, ಹೋದ್ರೆ ಹ್ಮ್. ಇದಾಗೋದು ಅಂತ. ಇವಾಗೂ ಹೋಗ್ತೀನಿ, ಅದೇನ್ ಅನ್ಸಿದ್ರು ನನ್ನ ಅಸ್ತ್ರ ನಾನು ಯೂಸ್ ಮಾಡ್ಕೊಂತೀನಿ. ಅಂದ್ರೆ ನನ್ನ ಪರ್ಮಿಷನ್ಸ್ ನಾನು ಹೇಳ್ಕೊಂತ, ಅದ್ ಅನಿಸ್ತಾನೆ ಇರ್ತದೆ, ನಾನು ಹೇಳ್ಕೊಂತಾನೆ ಇರ್ತೀನಿ. ಹ್ಮ್. ಹೋಗಲ್ಲ ಅಂದಿ ಜಾಗಕ್ಕೆಲ್ಲ ಹೋಗ್ತೀನಿ ಸರ್. ಮತ್ತೆ ಹಾ, ಹಾ. ನಾನು ಮಾಡಕ್ ನನ್ ಕೈಲಿ ಆಗಲ್ಲ ಈ ಕೆಲ್ಸ ನಾನು ಮಾಡಕ್ಕೆ ಅಂತ ಅನ್ಕೊಂಡಿದ್ದೋಳು, ಇವಾಗ ಆ ಕೆಲ್ಸ ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ ಸರ್, ಮಾಡ್ತೀನಿ ಸರ್. ಮಾಡಕ್ ಮುಂಚೆ ಆಗಲ್ಲ ಅಂದವಳು ಮಾಡಿರ್ತೀನಿ ಸರ್. ಮಾಡಿದಾದ್ಮೇಲೆ ಅದ್ಭುತ. ನಾನೇ ಮಾಡಿದ್ದು ಅಂತ ಆವಾಗ ಒಂಥರ ಇದಾಗುತ್ತೆ ಸರ್. ಮತ್ತೆ ಬಾಡಿಯಲ್ಲಿ ಸೆನ್ಸೇಷನ್ ಎಷ್ಟಿದೆ ಅಂದ್ರೆ ಸರ್, ಒಂದು 10 ನಿಮಿಷ ಕುತ್ಕೊಳಕ್ ಆಗಲ್ಲ, ಅಷ್ಟಿದೆ. ಆದ್ರೂ ನಾನು ಒಪ್ಕೊಳಕ್ ನನ್ ಮನ್ಸು ರೆಡಿ ಇಲ್ಲ. ಅಂದ್ರೆ ಹ್ಮ್. ಇದು ಅಂದ್ರೆ ಈ ಬಾಡಿನೇ ನಂದಲ್ಲ ಅನ್ನೋ ತರ, ಹ್ಮ್. ಈ ಬಾಡಿನೇ ನಂದಲ್ಲ ಅನ್ನೋ ತರ ಇದೆ ಸರ್. ಅದು ಎಷ್ಟೇ ಇರ್ಲಿ, ನಾನು ಇವಾಗ ಕೇರ್ ಮಾಡೇ ಆಗಿರ್ಬೋದು, ಅದನ್ನ ಗಣನೆಗೇನೆ ನಾನು ತಗೊಳ್ತಾ ಇಲ್ಲ ಸರ್. ಅದು Beautiful. ತಗೊಳ್ತಾ ಇಲ್ಲ ನಾನು. ಅಂದ್ರೆ You're ನಾನು becoming very ನನ್ಗನ್ಸಿದ್ರು strong. ನನ್ ಮನ್ಸು ತಗೊಳ್ತಾ ಇಲ್ಲ ಸರ್. ಹೌದು Yes, ಸರ್, ನನ್ ಮನ್ಸು yes, ತಗೊಳ್ತಾ ಇಲ್ಲ yes. ಸರ್. ಫಸ್ಟ್ ಎಲ್ಲ ಒಂದು ಚೂರು ಇದಾಗೋಷ್ಟೊತ್ತಿಗೆ ಅಷ್ಟೇ ಮಲಗ್ ಬಿಡ್ತಾ ಇದ್ದೆ, ಅಷ್ಟೇ ಇದ್ ಮಾಡ್ಬಿಡ್ತಾ ಇದ್ದೆ. ಆ ಫಸ್ಟ್ಗೂ ಇವಾಗೂ ನನ್ನನ್ನು ನಾನು ನೆನ್ಸ್ಕೊಂಡ್ರೆ ನನ್ಗೆ ಒಂಥರ ಇದಾಗುತ್ತೆ ಸರ್, ಇಷ್ಟೊಂದ್ ಶಕ್ತಿ ಐತಾ ಅಂತ ಅನ್ಸುತ್ತೆ ಸರ್. ಆ ಇಲ್ಲ, ಅಷ್ಟು ನಿಮ್ ಮುಖದಲ್ಲಿ ಆ ಇದೆ. ಕಲೆ ಕಾಣ್ತಾ ಇದೆ ಒಂದೊಂದ್ಸರಿ ನಾನೇ ಆಕ್ಚುಲಿ. ಅನ್ಕೊಂತೀನಿ. ವಿ ಕುಡ್ ಹೌದು ಸಿ ಸರ್, ದಟ್ ಡಿಫರೆನ್ಸ್. ಇನಿಷಿಯಲ್ ಡೇಸ್ ಅಲ್ಲಿ ಹೆಂಗಿದ್ರಿ, ಇವಾಗ ಬ್ರೈಟ್ನೆಸ್, ಆ ನಗು ಮುಖ. ಹೌದು ಸರ್, ನಾವು ಕೂಡ ಹೇಳ್ತೀವಿ, ಸಾಲಿನಲ್ಲಿ ಇದ್ದೀವಿ. ನಿಮ್ಮ ಚೇಂಜ್ ಅನ್ನ, ಬದಲಾವಣೆಯನ್ನು ಹೌದು ಸರ್, ಗಮನಿಸೋದ್ರಲ್ಲಿ ನಾವು ಕೂಡ ಇದ್ದೀವಿ. ಹೌದು ಸರ್, ಹ್ಮ್. ಹೌದು ಸರ್. ಅಂತ ಅಂದ್ರೆ ಸರ್ ಒಂದು. ಫಸ್ಟ್ ಬಾಡಿಯಲ್ಲಿ ಪೇನ್ ಬರೋಷ್ಟೊತ್ತಿಗೆನೆ ಮಕ ಡಲ್ ಆಗ್ಬಿಡೋದು, ಮಕ ಆ ದೇಹದಲ್ಲಿರೋ ಇದೆಲ್ಲ ಮಕದಲ್ಲಿ ಗೊತ್ತಾಗೋದು. ಇವಾಗ ಆ ತರ ಇಲ್ಲ ಸರ್, ಅದೇನು ದೇಹದಲ್ಲಿ ಎಷ್ಟೇ ಇದ್ರು ಮಕದಲ್ಲಿ ಮಾತ್ರ ನಗು ಮುಖ ಇರುತ್ತೆ, ಮಕ ಮಾತ್ರ ಇದಾಗಿರಲ್ಲ ಸರ್. ನಾನೇ ಅನ್ಕೊಂತೀನಿ ಸರ್, ನನಗೆ ಇಷ್ಟು ಇದಾಗ್ತಾ ಇದ್ರು ನಾನು ಯಾಕೆ ಇದನ್ನ ಗಮನಕ್ಕೆ ತಗೊಂತಾ ಇಲ್ಲ ಅಂತ, ಅಷ್ಟೊಂದು ಇದು ಹ್ಮ್. ಮಾಡ್ಬಿಟ್ಟಿದೀನಿ ಸರ್. ಆ, ಅಂದ್ರೆ ನನ್ನ ಬಾಡಿನ ನನ್ ಮನ್ಸು ಒಪ್ತಾ ಇಲ್ಲ ಸರ್. ಅದಂತೂ ನಾನು ಕೊಂಡ್ಕೊಂಡಿದ್ದೀನಿ ಸರ್, ಒಪ್ತಾ ಇಲ್ಲ ನನ್ ಮನ್ಸು. ನಂದೇ ಬೇರೆ ಏನೋ ಇದೆ ಅನ್ನೋ ತರ Amazing, amazing. You're ಇದೆ ಸರ್. really doing fantastic. Actually, this is what I was ಹೌದು referring. ಸರ್, ನಮಗೇನ್ ಅನ್ಕಂಫರ್ಟಬಲ್ ಇದೆ, ನಮ್ಗೇನ್ ಭಯ ಇದೆ, ಅದನ್ನೇ ಮಾಡ್ಬೇಕು. ಅವಾಗಲೇ ಸುತ್ತ ಮನಸ್ಸಿಗೆ ನಾವು ಟ್ರೈನ್ ಮಾಡ್ತೀವಿ. ಅದೇ ಸರ್, ಒಂದ್ಸರಿ ಏಬಲ್ ಟು ಡೂ ಇಟ್ ಎಫೆಕ್ಟಿವ್ಲಿ, ಅಲ್ಲಿಗೆ ಅದು ಎಂಡ್ ಆಗುತ್ತೆ. ಅದ್ರ ಪ್ರಭಾವನ ಕಳ್ಕೊಂಡ್ಬಿಡುತ್ತೆ. ಅಫ್ಕೋರ್ಸ್ ಅದೇ ಅಷ್ಟು ಸರ್, ವರ್ಷ. ನಾವು ಅದು ಯಾ, ಹೇಳಿ. ಭಯ ಬಿಟ್ಟು ಹ್ಮ್ ಮಾಡಕ್ ಭಯ ಅನ್ಬಿಟ್ಟು ನಾವ್ ಹಂಗೆ ಇದ್ರೆ ಅದು ಕಂಫರ್ಟ್ ಝೋನ್ ಅಲ್ಲಿ ಹೋಗ್ತಿರಲ್ವಾ ಸರ್. ಅದನ್ನ ಹ್ಮ್. ಎದ್ದು ಮುಂದೆ ಹೋದ್ರೆ ಕಂಫರ್ಟ್ ಝೋನ್ ಇಂದ ಈಚೆ ಬರ್ತೀರಿ ಅಂತ ನನಗೆ ನನಗೂ ಆಗುತ್ತೆ ಸರ್. ಮಲ್ಕೊಂಡಿದ್ರೆ ಮೆಡಿಟೇಷನ್ ಮಾಡಕ್ ಬಿಡಲ್ಲ, ಎದ್ದೇಳೋದ್ ಬೇಡ ಅಂತ ಹೇಳೋದು ಎಲ್ಲ ಆಗುತ್ತೆ ಸರ್. ಒಂದು ಹ್ಮ್. ಸತಿ ಇದಾದ್ರೂ ಇನ್ನೊಂದ್ ಸತಿ ಆದ್ರೂ ಎದ್ದು ನಾನು ಇದು ಮಾಡ್ತೇನೆ ಸರ್, ಆ ಮಾಡ್ಕೊಂತೀನಿ ಸರ್. ಆತರ ಈ Amazing. ವಾರದಲ್ಲಂತೂ ನಾನು ಫೇಸ್ ಮಾಡ್ತೀನಿ ಅಂತ ನನಗೆ ಅನ್ಕೊಂಡೇ ಇರ್ಲಿಲ್ಲ ಸರ್. ನಾನು ಇಷ್ಟೊಂದು ಫೇಸ್ ಮಾಡ್ಕೊಂಡ್ ಬರ್ತೀನಿ ಅಂತ ಅಷ್ಟು ಫೇಸ್ ಮಾಡಿದೆ ಸರ್. ಅದೇನೇ ಬರ್ಲಿ ಫೇಸ್ ಮಾಡಿದೆ, ಅದೆಷ್ಟೇ ಇದಿದ್ರು ಅಷ್ಟು ಸ್ಟ್ರಾಂಗ್ ಆಗಿ ಎದುರಿಸಿದೀನಿ ಸರ್. ಅದು ಇದು ನನ್ಗಿದೆ ಸರ್, ನನ್ಗೂ ಇಷ್ಟೊಂದು ಶಕ್ತಿ ಐತೆ ಅಂತ ನನಗೂ ಗೊತ್ತಾಯ್ತು ಸರ್. ಹ್ಮ್. ಸಾಮರ್ಥ್ಯ ಇದೆಯಾ ಅಂತ ಇವಾಗ ಹೌದು ಕಂಡಿಡ್ಕೊಂಡ್ರೆ. ಸರ್, ಅದ್ಭುತ, ಅದ್ಭುತ. ಸಿ, ಕಂಡಿಡ್ಕೊಂಡಿದ್ದೀನಿ. is what I've been telling friends. ಅಫ್ಕೋರ್ಸ್ ಇವಾಗ ಒಂದು ಸಾವಿನ ಭಯದ ಒಂದು ಘಟನೆ ನಡೆದಿಲ್ಲ ಅಂದಿದ್ರೆ, ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್. ಹ್ಮ್ ಬೇರೆ ಹ್ಮ್ ಹೀಲಿಂಗ್ ಆಗ್ತಾ ಇತ್ತು, ಸಾವೊಂದು ಪೆಂಡಿಂಗ್ ಉಳ್ಕೊಂತ ಇತ್ತು. ಪದೇ ಪದೇ ಸಾವೊಂದು, ಪಾಪ ಅವ್ರ ಪಾಪ ಒಂದು ಹೌದು ಸರ್, ಬರ್ತಾ ಇಲ್ಲ. ಅವ್ರು ನೋಡಿ ಯಾವ ತರ ಇದೆ ಟೈಮಿಂಗ್, ಹ್ಮ್ ಯೂನಿವರ್ಸ್ ಯಾವ ತರ ಸೃಷ್ಟಿ ಮಾಡ್ತಾ ಇದೆ ಅವ್ರಿಗೆ. ಹೌದು ಸರ್. ಒಂದಾದ್ಮೇಲೆ ಒಂದು ಬರ್ತಾ ಇದೆ. ದಟ್ಸ್ ವಾಟ್ ಐ ಟೋಲ್ಡ್ ಹರ್. ಅದು ಏನಂದ್ರೆ ಸರ್, ಒಂದಲ್ಲ ಒಂದು ಸಾವು ಬಂದ್ರೆ ಏನು ಅನ್ಬೋದು, ಆ ವಾರದಲ್ಲೆಲ್ಲ ಒಂದ್ 7-8 ಸಾವು ಬರೋದಾ? ಅಂದ್ರೆ ನಿಮ್ಗೆ ಗೊತ್ತಿರೋರೆ ಹಿಂದೇನೆ ಅದೇ ಮಾತಾಡೋದು, ಮನೆಯಲ್ಲಿ ಅದೇ ಬರೋದು, ಅದೇ ಮಾತಾಡೋದು, ತಿರ್ಗಾ ಅದಕ್ಕೆ ಕೇಳ್ದಾಗ ಏನಾಗುತ್ತೆ, ಇದಾಗುತ್ತೆ. ಆವಾಗ ಅದಾಗೋಷ್ಟೊತ್ತಿಗೆ ನಾನು ಇನ್ನೊಂದ್ ಆಗೋಷ್ಟೊತ್ತಿಗೆ ಅದು ಇನ್ನೊಂದ್ ತರ ಹೇಳ್ಕೊಳೋದು, ಆ ತರ ಮಾಡ್ಕೊಂಡ್ ಬಂದೆ ಸರ್. ಅಂದ್ರೆ ಫಸ್ಟ್ ಡೇ ನಾನು ಆದಾಗ, ತಿರ್ಗಾ ನಾನು ಲಾಸ್ಟ್ ಡೇ ಗಮನಿಸಿದಾಗ ತುಂಬಾನೇ ವ್ಯತ್ಯಾಸ ಗೊತ್ತಾಯ್ತು ಸರ್. ವೆರಿ ಗುಡ್. ಸರ್, ದಟ್ ಅದು ಮೀನ್ಸ್
ರಿವೈರಿಂಗ್ ಹ್ಯಾಪನ್. ಯಾಕೆ? Yes, sir. ನೀವು ಫೇಸ್ ಮಾಡಲಿಕ್ಕೆ. ಸೊ ಇಷ್ಟು ನಿಮಗೆ ಯೂನಿವರ್ಸ್ ಸೃಷ್ಟಿ ಮಾಡಿಕೊಟ್ಟಿದೆ ಪರಿಸ್ಥಿತಿನ. ಯಾಕೆ? ಬೇಗ ನಿಮ್ಮನ್ನು ಹೀಲ್ ಮಾಡ್ಲಿಕ್ಕೆ. ಹೌದು sir. ಬೇರೆಯವರಾಗಿದ್ರೆ ಹೆಂಗ್ ಯೋಚನೆ ಮಾಡ್ತಿದ್ರು? ಯೋಚನೆ ಮಾಡಿ. ಬೇರೆಯವರಾಗ ಅಯ್ಯೋ ನನ್ಗೆ ಈ ತರ ಯಾಕಪ್ಪ, ನನ್ಗೆ ಇದಾಗ ನಾನು ಇದೇ ಬರುತ್ತಲ್ಲಪ್ಪ ಅಂತ ವಿಕ್ಟಿಮ್ ಮೈಂಡ್ ಸೆಟ್ ಅಲ್ಲಿ ಇದ್ಬಿಡ್ತಾರೆ. ಬಟ್ ನೀವೇನ್ ಮಾಡಿದ್ರಿ? ಅದು ವಿರುದ್ಧ ಹೋದ್ರಿ. ಅದೇ ಹೌದು ನೀವು sir, ಫಾಸ್ಟ್ ಹೌದು ಆಗಿ sir. ಹೌದು sir. ಅನ್ಕಂಫರ್ಟಬಲ್ ಫಿಯರ್ನ ಎದುರಿಸ್ತಾ ಇದ್ದೀರಿ. ಅದು ಹೌದು ನಿಮ್ಗೆ sir. ರಿಸಲ್ಟ್ ಕೊಡ್ತಾರೆ. ನಿಮ್ಮ ಮೈಂಡ್ ನ ಟ್ರೈನ್ ಮಾಡ್ತಿದೆ, ನಿಮ್ಮ ಬಾಡಿನ ಟ್ರೈನ್ ಮಾಡ್ತಿದೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಟ್ರೈನ್ ಮಾಡ್ತಾ ಇದೆ. ಯಾವಾಗ ಆಗಲ್ಲ ಅನ್ನೋದು ಅದನ್ನ ಮಾಡಿದಾಗ ಅದು ಬರೋದು ಅನ್ನೋಕ್ಕೆ ನೀವೊಂದು ಏನಂತಾರ ಲೈವ್ ಎಕ್ಸಾಂಪಲ್. ಹೌದು ಸರ್. ನಾನು ಆಗಲ್ಲ, ನನ್ನ ಕೈಯಲ್ಲಿ ಇದು ಅನ್ನೋ ಕೆಲ್ಸಗಳೆಲ್ಲ ಇವಾಗ ನಿಧಾನ ಆದ್ರೂ ಮಾಡ್ತಾ ಇದ್ದೀನಿ ಸರ್. ಫಸ್ಟ್ ಇದಾಗಲ್ಲ ಅಂತ ಅಲ್ಲಿಗೆ ನಿಲ್ಸ್ಕೊಂಡು ಅಲ್ಲೇ ಇದ್ದೋಗ್ತಾ ಇದ್ದೆ. ಇವಾಗ ಹಂಗಲ್ಲ ಸರ್. ಟ್ರೈ ಮಾಡ್ತೀನಿ, ಆತದ ಆಮೇಲೆ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಸರ್. ಫಸ್ಟ್ಗೂ ಇವಕ್ಕೂ ತುಂಬಾನೇ ನಾನು ವ್ಯತ್ಯಾಸ ಕಂಡ್ಕೊಂಡಿದ್ದೀನಿ ಸರ್. ತುಂಬಾನೇ. ಅದು ಇನ್ನೊಂದು ಎಷ್ಟಂದ್ರೆ ವಿಚಾರ ಸರ್, ನೀವು ಕಂಡಿಡ್ಕೊಳ್ಳೋದಕ್ಕಿಂತ ಜನ ಗುರುತಿಸ್ತಾರೆ ಅಂದ್ರಲ್ಲ, ಗೊತ್ತಿದೆ ಸರ್. ನಾವು ಒಳಗಡೆ ಅನ್ಕೊಂಡ್ರೆ ಏನೋ ಭ್ರಮೇಲಿದೀವಿ ಅನ್ಕೊಂಡ್ಬಿಡ್ಬೋದು. ಸರ್. The real result comes from recognition from the people. It is not so easy. ನಮಗ್ ನಿಮ್ಗೆ ಅದು ಬರ್ತಾ ಇದೆ ಅಂದ್ರೆ ಅರ್ಥ ಏನು? ಅವ್ರು ಸ್ವಲ್ಪ ಕಾಮ್ ಆಗಿದ್ಯಾ, ನೀನ್ ಸ್ವಲ್ಪ ಈಗ ಒಂಥರ ಶಾಂತವಾಗಿದೆಯಾ. ಅದ್ರಲ್ಲೂ ದೇವತೆ ಅನ್ನೋ ಒಂದು ಮೆಟಫರ್ನ ಯೂಸ್ ಮಾಡಿದ್ದಾರೆ. ಈ ಮೆಟಫರ್ ಅಂತ ನಾನು ಯಾಕೆ ಹೇಳ್ತೇನೆ, NLP ನಲ್ಲಿ ಇದು ಬರುತ್ತೆ ನೆಕ್ಸ್ಟ್. ಅದನ್ನ ಎಷ್ಟು ಅದ್ಭುತವಾದಂತ ಪದ ಅಂತ. ಮೆಟಫರ್ಗಳಂದ್ರೆ ಏನು, ಅದೆಷ್ಟು ದೇವತೆ ಅನ್ನೋ ಪದ ಕೇಳಿದಾಗ, ನಾವು ದೇವತೆ ರೀತಿ ಇದೀನಿ ಹೋಲಿಕೆ ಅಂದಿದ ತಕ್ಷಣನೇ ಬರೀ ದೇವತೆ ಕಲ್ಪನೆ ಬರಲ್ಲ ನಮ್ಗೆ. ದೇವತೆಯ ಗುಣಗಳೆಲ್ಲ ಲಿಸ್ಟ್ ಬಂದ್ಬಿಡ್ತಾನೆ. ಎಸ್ಸಾನು ಅದೊಂದು ಅದ್ಭುತವಾದಂತಹ ಪ್ರಶಂಸೆ ನಿಮ್ಗೆ. ಹೌದು ಸರ್. ಅದ್ಭುತವಾದಂತ. ಇವಾಗ ಬುದ್ಧನಂತೆ ಶಾಂತ ಅಂದ್ರೆ ಶಾಂತ ಅನ್ನಕ್ಕೂ ಬರೀ ಶಾಂತ ಅನ್ನಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ಇದೆ ಸರ್. ಸೊ ದಿಸ್ ಇಸ್ ಪವರ್ಫುಲ್. ಇದು ಬೇಗ ವೈರಿಂಗ್ ಆಗುತ್ತೆ ಈ ಮಾತುಗಳು. NLP ನಲ್ಲಿ ಅದೇ ಹೇಳ್ತಾರೆ. ಅದು ಮೆಟೋಫರ್ಸ್ ಅಂದ್ರೆ ವೆರಿ ವೆರಿ ಪವರ್ಫುಲ್ ವರ್ಡ್ಸ್. ಹೆಂಗೆ ಸೂಕ್ಷ್ಮವಾಗಿ ನಮ್ಮನ್ನ ಬೇಗ ಚೇಂಜ್ ಮಾಡುತ್ತೆ ಅಂತ. ಅದ್ಭುತ. ನಿಮ್ಗೆ ಗೊತ್ತಿಲ್ಲ, ನಾನು ನಿಮ್ಗೆ ಬಂದ್ಬಿಟ್ಟಿದೆ ಬೇರೆಯವ್ರ ಕಡೆಯಿಂದ. ಯು ಆರ್ ವೆರಿ ಲಕ್ಕಿ. ಅಂದ್ರೆ ಆ ಲೆವೆಲ್ ಅಲ್ಲಿ ನಿಮ್ ಬದಲಾವಣೆ ಆಗಿದೆ. ಬರೀ ಸಣ್ಣ ಪುಟ್ಟ ಬದಲಾವಣೆ ಆಗಿಲ್ಲ, ಅವ್ರು ಗಮನಿಸಿಲ್ಲ. ಬೇರೆಯವ್ರು ಗಮನಿಸ್ತಾರೆ ಸರ್. ಕೇಳ್ತಾರೆ ನೀವು ಮಾತ್ರೆ ತಿಂತಾ ಇಲ್ವಾ, ಏನ್ ಮಾಡ್ತಾ ಇದೀಯಾ, ಮಾತ್ರೆ ತಿಂದ್ ಬಿಟ್ಟಿದ್ಯಲ್ಲ, ಏನಾಗ್ತಾ ಇದೆ ಅಂತ ಕೇಳ್ತಾರೆ ಸರ್. ನಾನು ಅವಾಗ ಧೈರ್ಯದಿಂದ ಹೇಳ್ತೀನಿ ಸರ್, ನಾನು ತಿಂತಾ ಇಲ್ಲ. ತಿನ್ನೋದ್ ಬಿಟ್ಟು ಆವಾಗ್ಲೂ 3.5 ತಿಂಗಳಾಯ್ತು. ಹಂಗೆ ಹೇಳ್ತೀನಿ ಸರ್ ನಾನು. ಏನು ಏನ್ ಮಾಡ್ತೀಯ ಅಂತಾರೆ. ನಾನು ಮಾಡೋದು ನಾನು ಹೇಳ್ತೀನಿ ಸರ್. ನಾನು ಮೆಡಿಟೇಷನ್ ಮಾಡ್ತೀನಿ, ಅದು ನಾನು ಹೇಳ್ತೀನಿ. ಮಕ್ಕಳು ಅಷ್ಟೇ ಸರ್. ಫಸ್ಟ್ ಹತ್ರ ಸ್ವಲ್ಪ ಬರ್ತಾ ಇರ್ಲಿಲ್ಲ, ಏನ್ ಅನ್ಸೋದು ಏನೋ. ಇವಾಗ ನನ್ ಮಗಳೆಲ್ಲ ಬರ್ತಾಳೆ, ಬಂದ್ ತಬ್ಕೊಂತಾಳೆ, ಮುತ್ ಕೊಡ್ತಾಳೆ. ಫಸ್ಟ್ ಇದ್ರಂಗ್ ಇರ್ತಾ ಇದೆಲ್ಲ ಬರ್ತಾ ಇರ್ಲಿಲ್ಲ. ಇವಾಗ ಅವಳಷ್ಟೇ ಬರ್ತಾರೆ, ಬರ್ತಾಳೆ, ಅವಳಷ್ಟೇ ಇದ್ ಮಾಡ್ತಾಳೆ ಸರ್. ಅದು ಒಂದ್ ಖುಷಿ ಸರ್ ನನಗೆ. ಅದ್ಭುತ. ಅಮೇಜಿಂಗ್ ಟ್ರಾನ್ಸ್ಫಾರ್ಮೇಶನ್. ಶ್ವೇತಾ, ನನಗೆ ಗೊತ್ತು ನಿಮ್ಮ ಹಲವು ವಿಚಾರಗಳಿದೆ ಹೇಳಕ್ಕೆ ಅಂತ, ಬಟ್ ಇಟ್ಸ್ ಓಕೆ. ಆದಷ್ಟು ನೀವು ಹಂಚ್ಕೋತಾ ಇದ್ದೀರಾ ನಿಮ್ಮ ಒಂದು ಸಕ್ಸಸ್ ಸ್ಟೋರಿನ. ವಾಟ್ ಈಸ್ ಹ್ಯಾಪನಿಂಗ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಸ್ನೇಹಿತರೆ, ಶ್ವೇತಾ ಅವರು ತಮ್ಮ ಸಕ್ಸಸ್ ಸ್ಟೋರಿ ಹೇಳೋ ಸಮಯದಲ್ಲಿ ಅವರ ಸುಪ್ತ ಮನಸ್ಸು ಆಲಿಸ್ತಾ ಇದೆ, ರೀಇನ್ಫೋರ್ಸ್ಮೆಂಟ್ ಆಗ್ತಾ ಇದೆ, ಅದರ ಲಾಭ ಡಬಲ್ ಆಗ್ತಾ ಇದೆ. ಯಾಕಂದ್ರೆ ಅವ್ರೀಗ ಸಕ್ಸಸ್ ನ ನೋಡುವಂತಹ ಶಕ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ. ಅದೇ ಬೇಕಾಗಿರೋದು, ಅದೇ ಬದಲಾವಣೆ, ಅದೇ ಸಕಾರಾತ್ಮಕವಾಗಿ ನಮ್ಮನ್ನು ತೆಗೆದುಕೊಂಡು ಹೋಗೋದು. ಅರ್ಥ ಆಗ್ತಾ ಇದೆಯಾ ಸ್ನೇಹಿತರೆ? ಇದು ಸಣ್ಣ ವಿಚಾರ ಅಲ್ಲ. ಅದಕ್ಕೆ ನಾನು ಪ್ರತಿ ವಾರ ಈ ಒಂದು ಅಭ್ಯಾಸನ ಯಾಕೆ ಇಟ್ಟಿರೋದು ಅಂತ ಹೇಳಿದ್ರೆ, ನಮಗೆ ಅಭ್ಯಾಸ ಮಾಡ್ಕೋಬೇಕು. ಒಳ್ಳೇದನ್ನ ಗಮನಿಸು, ಸಕಾರಾತ್ಮಕತೆ ನಮ್ಮಲ್ಲಿರೋದು. ಎಷ್ಟೋ ಮಾಡಿರ್ತೀವಿ, ಪ್ರತಿದಿನ ಎಷ್ಟೋ ಮಾಡಿರ್ತೀವಿ. ಯಾರೋ ಒಬ್ಬರಿಗೆ ಒಂದ್ ಸ್ವಲ್ಪ ಊಟ ಕೊಟ್ಟಿರ್ತೀವಿ, ಬಡವರಿಗೆ ಒಂದ್ ರೂಪಾಯಿ ಕೊಟ್ಟಿರ್ತೀವಿ, ಅದು ಕೂಡ ಒಳ್ಳೇದೆ ಅಲ್ವಾ? ಯಾರಿಗೋ ಸಹಾಯ ಮಾಡಿರ್ತೀವಿ, ಒಬ್ಬ ಕುರುಡನ್ಗೆ ರೋಡ್ ಕ್ರಾಸ್ ಮಾಡಿಸಿರಬಹುದು, ಅದು ಒಂದು ಬಂದಿರುವಂತ ಒಳ್ಳೆಯ ಅಂಶನೇ. ಮೊನ್ನೆಗಿಂತ ನೆನ್ನೆ ಕಾಮ್ ಆಗಿದೆ, ಅದು ಸಕ್ಸಸ್ಸೇ ಅಲ್ವಾ? ನನಗೆ ಆ ಯೋಚನೆ ಬಂತು, ಅದು ಎದುರಿಸಿ ನಾನು ಮಾಡಿದ್ವಿ. ಅವ್ರು ಹೇಳಿದ್ರಲ್ಲ, ಆ ಯೋಚನೆ ಬಿಡೋದಿಲ್ಲ, ಬರ್ತಾ ಇದೆ, ಬಟ್ ಅದನ್ನ ಎದುರಿಸಿದೆ, ಅದು ಸಕ್ಸಸ್. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. MPTY
ಶ್ವೇತಾ, ಎಲ್ಲರೂ ಹಾಕಿ. ಲೆಟ್ ಅಸ್ ಎನ್ಕರೇಜ್ ಈಚ್ ಅದರ್. ಮೋರ್ ಪವರ್ ಟು ಯು ಶ್ವೇತಾ. ಅಮೇಸಿಂಗ್ ರಿಸಲ್ಟ್ಸ್, ಅಮೇಸಿಂಗ್ ರಿಸಲ್ಟ್ ಅಳವಡಿಸ್ತಾ ಇದ್ದೀರಾ. ಬಟ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಮೆನ್ಷನ್, ನಾನು ಹೇಳ್ತೀನಿ, ಶ್ವೇತಾ, ದಿಸ್ ಇಸ್ ನಾಟ್ ಹೊಗಳಿಕೆ. ಈ ರಿಸಲ್ಟ್ ಯಾಕೆ ಬರ್ತಾ ಇದೆ ನಾನು ಅನಾಲಿಸಿಸ್ ಮಾಡಕ್ಕೆ ಹೇಳ್ತೇನೆ. ಇಫ್ ಶಿ ಡಸಂಟ್ ಅಂಡರ್ಸ್ಟ್ಯಾಂಡ್ ಒನ್ ಟೆಕ್ನಿಕ್, ಆಕೆಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಕಾಲ್ ಮಾಡ್ತಾರೆ ಇಮ್ಮಿಡಿಯೇಟ್. ತಲೆನೇ ಕೆಡ್ಸ್ಕೊಳ್ಳ, ನಾನು ಏನ್ ಮಾಡ್ತಾ ಇರ್ತೀನಿ, ನಾನು ಬ್ಯುಸಿ ಇರ್ತೀನಿ, ಸರಿ ಇದು ಹೆಂಗೆ, ನಂಗೆ ಅರ್ಥ ಇಲ್ಲ ಹೇಳ್ಕೊಳ್ಳಿ. ವಾಟ್ ಡಸ್ ಇಟ್ ಮೀನ್ ಬೈ ದಟ್? ಆಕೆ ಅದನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಭ್ಯಾಸ ಮಾಡಕ್ ಹೋಗಿ ಅರ್ಥ ಆಗಿಲ್ಲ, ಸ್ಟಕ್ ಆಗಿರೋ ನನ್ ಕೈಲಾಗಲ್ಲ, ನಾನು ಕಲಿತೀನಿ, ನಾನು ಅಳ್ವಡಿಸ್ಕೊತೀನಿ. ಚಕ್ ಅಂತ ಮಾಡ್ತಾರೆ, ಅಲ್ಲೇ ಇಳಿಸ್ಕೊಂತಾರೆ. ಅವ್ರಿಗೆ ಇಂಟ್ರೆಸ್ಟ್ ಇದ್ ನೋಡಿ, ನಾನು ಎಷ್ಟೇ ಕೆಲಸ ಕಾರ್ಯ ಇದ್ರು ಸಹಿತ ಅವಾಗ ಅಟೆಂಡ್ ಮಾಡೋಕ್ಕಾದ್ರೆ ಆಗ್ತಿಲ್ಲ, ನಾನೇ ಮತ್ತೆ ಮಾಡಿ ಹೇಳಿದಾಗ ಅವ್ರು ಹೇಳ್ತಿ, ಈ ತರ ನಾನು ಹಿಂಗ್ ಆಗ್ತಿದೆ, ಐ ಆಮ್ ಸ್ಟಕ್. ಸೊ ಈಗ ನನ್ಗೆ ಗೊತ್ತಾಗ್ತಾ ಇದೆ ಅವ್ರ ಸೀಕ್ರೆಟ್ ಏನು. ಆ ಒಂದು ಹಠ, ಆ ಒಂದು ಛಲ, ಆ ಒಂದು ಇದು ಅವ್ರನ್ನ ಎಲ್ಲೋ ಕರ್ಕೊಂಡು ಹೋಗ್ತಾ ಇದೀನಿ. ಐ ರಿಯಲಿ ಅಪ್ರಿಶಿಯೇಟ್ ಹರ್ ಫಾರ್ ಅವರ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ. ಏನೋ ನಿಮ್ದು ಇಂಟರ್ನೆಟ್ ಸಮಸ್ಯೆ ಇದೆ, ಆನ್ ಅಂಡ್ ಆಫ್ ಆಗ್ತಾ ಇದೆ. ದಟ್ಸ್ ಫೈನ್. ಯು ಆರ್ ಡೂಯಿಂಗ್ ರಿಯಲಿ ಗ್ರೇಟ್ ಜಾಬ್. ಎಂಪಿಟಿವ್ ಎಲ್ಲ ಬರ್ದ್ರಾ? ಹೂ ಎಲ್ಸ್ ವಾಂಟ್ ಟು ಶೇರ್? ಬೇರೆ ಯಾರು ಶೇರ್ ಮಾಡ್ತೀರಿ? ಬೇರೆ ಯಾರು ಸಕ್ಸಸ್ ನ ಅಭ್ಯಾಸ ಮಾಡ್ಕೋತೀರಿ ಅಂತ ಹೇಳ್ತೀನಿ ಇನ್ಮೇಲೆ. ಶೇರ್ ಅನ್ನೋಕ್ಕಿಂತ ಸಕ್ಸಸ್ ನೋಡೋದನ್ನ ಅಭ್ಯಾಸ ಮಾಡ್ಕೋತೀರಿ. ಎಸ್ ಎಸ್ ಚೇತನ್ ವಾಂಟ್ ಟು ಶೇರ್. ಐ ಆಮ್ ಗೋಯಿಂಗ್ ಟು ಪುಟ್ ಹಿಮ್ ಒಂದು ನಿಮಿಷ. ನೆಕ್ಸ್ಟ್ ಅಭ್ಯಾಸ ಮಾಡ್ಕೋತೀನಿ ಸರ್, ಮುಂದೆ ಅಭ್ಯಾಸ ಮಾಡ್ಕೋತೀನಿ. ಹೌದಾ? ವೆರಿ ಗುಡ್, ವೆರಿ. ಇವಾಗ ನಿನ್ನೆ ಮೊನ್ನೆ ಏನಾದ್ರು ಕಟ್ಟಿದ್ರೆ, ಶಾಂತವಾಗಿದ್ರೆ, ಕಾಮ್ ಆಗಿದ್ರೆ, ದಟ್ ಈಸ್ ಆಲ್ಸೋ ಸಕ್ಸಸ್ ಸ್ಟೋರಿ. ಮೊನ್ನೆ 2 ದಿವಸ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿದ್ದೆ ಸರ್. ಹಾ, ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿದ್ದೆ, ಖುಷಿ ಆಯ್ತು ಸರ್. ಅವ್ರ ಜೊತೆ ಮಾತಾಡ್ಕೊಂಡು ಎಲ್ಲ ಸಂತೋಷ ಕ್ಷಣಗಳನ್ನು ಮತ್ತೆ ಪುನಃ ಟಿ ವ್ಯಾನ್ ಅಲ್ಲಿ ಹೋಗಿದ್ವಿ ನೈಟ್. ಅದು Okay. ಕೂಡ ವ್ಯಾನ್ ಅಲ್ಲಿ ಹೋದಾಗ ಬರ್ತಾ ಎಲ್ಲ ನಿದ್ದೆ ಮಾಡ್ತಾ ಇದ್ರು. ಎಲ್ಲರನ್ನ ನಾನು ಏಳಿಸ್ತಾ ಇದ್ದೆ. ಏಳಿಸ್ಬಿಟ್ಟು ಏನ್ ನಿದ್ದೆ ಮಾಡಕ್ ಬಂದಿದೆ ಇಲ್ಲಿ, ಚೆನ್ನಾಗಿ ಎಂಜಾಯ್ ಮಾಡಿ ಅದು ಇದು ಅಂತೆಲ್ಲ Oh, ಹೇಳ್ಕೊಂಡು wow. ಅವ್ರನ್ನೆಲ್ಲ ಎಲ್ಲರನ್ನ ಇದ್ ಮಾಡಿದೆ. ಆಕ್ಚುಲಿ ನಾನು ಮೊದ್ಲಂದ್ರೆ ಅಷ್ಟು ಮಾತಾಡ್ತಿದ್ದೆ ಸರ್. ಈಗ ನನ್ನ ಭಾವನೆಗಳು ಇದಾಗ್ಬಿಟ್ಟಿದೆ. ಮೊದ್ಲಂದ್ರೆ ಅಷ್ಟು ಮಾತಾಡ್ತಿದ್ದೆ. ನಿನ್ನೆ ಯಾಕೋ ಇದ್ರ ಬಗ್ಗೆ ಅಷ್ಟು ಯೋಚನೆ ಬರುವಾಗ ತುಂಬಾ ಎಂಜಾಯ್ ಮಾಡ್ಕೊಂಡು ಅದು ಇದು ಎಲ್ಲರನ್ನು ಹೇಳ್ಸೋದು ಅದು ಇದು ಅಂತ ಹೇಳ್ಕೊಂಡು ಚೆನ್ನಾಗಿ ಬಂದ್ವಿ ಸರ್. ಪ್ಲಸ್ ಟಿ ಡ್ರೈವರ್ ಕೂಡ ಅವ್ರಿಗೂ ಸ್ವಲ್ಪ ಟಯರ್ಡ್ ಆಗಿತ್ತು. ಮೊನ್ನೆನು 500 ಕಿಲೋಮೀಟರ್, ನೆನ್ನೆ ಬೇಡ ನಾವು ಓಡಿಸ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಮೈಸೂರು ಟು ಬ್ಯಾಂಗ್ಳೂರ್ ಹೈವೇಲಿ ಓಡಿಸ್ಕೊಟ್ಟೆ ಅವ್ರಿಗೆ. ಸ್ವಲ್ಪ ಏನಾ? ನನ್ಗೆ ಕೈ Seriously? ಸ್ವಲ್ಪ Oh my ಟಿ God. ಸರ್, ನನಗೆ Oh, ಕೈ you ಸ್ವಲ್ಪ ಓಡ್ಸಕ್ ಏನ್ ಸರ್ ಟಿ ಓಡ್ಸಕ್ ಬರುತ್ತಾ? ಬರುತ್ತೆ ಸರ್. ನನಗೆ ಗಾಡಿ 17 ವರ್ಷಕ್ಕೆ ನಾನು ಗಾಡಿ ಕಲ್ತಿದ್ದೀನಿ. ಆಕ್ಚುಲಿ ಗಾಡಿ ಕ್ರೇಜ್ ಮೊದ್ಲಿಂದ ನನಗೆ, ವೆಹಿಕಲ್ ಕ್ರೇಜ್. ಯಾವ ಗಾಡಿ ಆದ್ರೂ ಓಡ್ಸಕ್ಕೆ ಧೈರ್ಯ. ಅದು ಕೈ ಸ್ವಲ್ಪ ನರ್ವಸ್ ಆಗ್ತಾ ಇತ್ತು ಯಾಕೋ, ಈ ಮನ್ಸಿನ ಫೀಲಿಂಗ ಏನೂ ಗೊತ್ತಿಲ್ಲ. ಸ್ವಲ್ಪ ನರ್ವಸ್ ಆದ್ಮೇಲೆ ನಾನೇ ಕಾನ್ಫಿಡೆಂಟ್ ಆಗಿ ಸ್ಟಿಪ್ ಆಗಿ ಕೂತ್ಕೊಂಡು ನಾವು ಓಡಿಸ್ಲೇಬೇಕು, ಗಾಡಿಲಿ 13 ಜನ 14 ಜನ ಇದ್ದಾರೆ, ಅವ್ರನ್ನ ಕಾನ್ಫಿಡೆಂಟ್ ಆಗಿ ಕರ್ಕೊಬೇಕು ಅಂತ ಮನ್ಸಲ್ಲಿ ನಾನು ಅನ್ಕೊಂಡು ನಾನು ಮೈಸೂರು ತನಕ ಕರ್ಕೊಬಂದು ಮತ್ತೆ ಕೊಟ್ಟೆ ಅವ್ರಿಗೆ ಸರ್. ಇದಕ್ಕಿಂತ ಏನ್ರಿ ಸಕ್ಸಸ್ ಸ್ಟೋರಿ? ಎಷ್ಟು ಅದ್ಭುತವಾದ ಸಕ್ಸಸ್ ಸ್ಟೋರಿ ಇದು. It's ಮಿಡ್ not a- ನೈಟ್ 2 o'clock ಈಗ ಸರ್, ಮಿಡ್ ನೈಟ್. ಮಿಡ್ ನೈಟ್ ಡ್ರೈವ್ ಮಾಡಿದೀರಾ? ಅಮ್ಮ, ಇದು ಡಬಲ್ ಸಕ್ಸಸ್ ಸ್ಟೋರಿ. ಎಲ್ಲ ನಿದ್ದೆ ಮಾಡ್ಬಿಟ್ಟಿದ್ರು, ಪ್ರತಿಯೊಬ್ರು ನಿದ್ದೆ ಮಾಡ್ಬಿಟ್ಟಿದ್ರು ಗಾಡಿಲಿ ಎಲ್ಲರೂ. ಇಟ್ಸ್ ನಾಟ್ ಸೋ ಈಸಿ ರೀ. ನಾ ಕಾರ್ ಓಡಿಸುವ ಹೌದು. ಪಕ್ಕದಲ್ಲಿ ಯಾರಾದ್ರೂ ಮಲಗ್ ಬಿಟ್ಟಿದ್ರೇನೆ ನಮ್ಗೆ ನಿದ್ದೆ ಬಂದ್ಬಿಟ್ಟಿರುತ್ತೆ. ಹೌದು. ಅದಕ್ಕೆ ಹೇಳ್ತಾರೆ, ಪಕ್ಕದಲ್ಲಿರುವ ನಿದ್ದೆ ಮಾಡ್ಬಿಡಿ, ಓಡಿಸೋ ಕಡೆ ಜಯ ಅಂತ ಮಾತಾಡ್ತಾ ಹೇಳಿದೀನಿ. ಇರಿ ಅಂತ. ಹೌದು, ಮಾತಾಡ್ತಾ ಇರಿ ಅಂತ. ಸೆಕೆಂಡ್ ಅಲ್ಲಿ ಆಗೋದು, ಸ್ಪಿಟ್ ಸೆಕೆಂಡ್ ಏನಾಯ್ತು ಅಂತಾನೆ ಗೊತ್ತಾಗಲ್ಲ. ಗೊತ್ತಾಗಲ್ಲ. ನನ್ನ ಅಷ್ಟೇ ಹಿಂಗ್ ಹೋಗ್ಬಿಟ್ಟಿರುತ್ತೆ ಖಾಲಿ. ಎಷ್ಟೋ ಹೌದು, ಆಕ್ಸಿಡೆಂಟ್ಗಳು ಹೌದು. ಹಿಂಗೆ ಆಗಿರೋದು. ಅಂಥದ್ರಲ್ಲಿ ಹೌದು. how did you do this? ಹೌದು. Wow, amazing. Really, it's the biggest success story actually. ಮುಂದೆ ಹಳೇದಾಗ್ಬಿಟ್ರೆ ಹಳೆ ಚೆನ್ನಾಗಿ ಏನೋ ಆಗ್ಬಿಡ್ತಿತ್ತು ಸರ್. ಈ ಕಾಲನೇ ಚೇಂಜ್ ಆಗ್ಬಿಡ್ತಾ ಇತ್ತು. ಮಾಡಿದಿರಲ್ಲ ಆ ತರ ನೀವು, ಹಳೇ ಚೇತನ್ನಿಂದ ಇನ್ ಬಿಟ್ವೀನ್ ಇದಾಗಿ ಇದನ್ನೆಲ್ಲ ಮತ್ತೆ ಅದನ್ನ ಅದೇ ರೀತಿ ಚೇತನ ಆಗ್ಲಿಕ್ಕೆ ಪ್ರಯತ್ನ ಪಟ್ಟು ಅದನ್ನ ಮಾಡಿದಿರಿ ನೋಡಿ. ಅದಕ್ಕಿಂತ ಹೆಚ್ಚಾಗಿ ಮಾಡಿದಿರಿ. ದಟ್ ಈಸ್ ಸಕ್ಸಸ್. ದಟ್ ಈಸ್ ಸಕ್ಸಸ್. ಯು ಹ್ಯಾವ್ ಟು ಸೆಲೆಬ್ರೇಟ್ ದಿಸ್ ಆಕ್ಚುಲಿ. ಈಗ ನೀವು ಸೆಲೆಬ್ರೇಟ್ ಮಾಡಿದಾಗ ಏನಾಗುತ್ತೆ, ಮತ್ತೆ ರೀಎನ್ಫೋರ್ಸ್ಮೆಂಟ್ ಆಗುತ್ತೆ ಸುಪ್ತ ಮನಸ್ಸಿಗೆ. ಅದನ್ನೇ ಪಾಠ ಕಲಿಸೋದು ನಾವು. ಸಣ್ಣ ಸಣ್ಣ ಸಕ್ಸಸ್ಗಳನ್ನ ನಾವು ಶೇರ್ ಮಾಡ್ತೀವಿ. ಈಗ ನಾವು ಶ್ವೇತಾ ಏನಾದ್ರು ಸಕ್ಸಸ್ ಸ್ಟೋರಿಯನ್ನು ಮಾಡಿದಾಗ ಐ ವಿಲ್ ಟೆಲ್ ಹರ್ ಟು ಕಟ್ ಕೇಕ್ ಅಂಡ್ ಸೆಲೆಬ್ರೇಟ್ ಮಾಡ್ತಾರೆ ಅವರು.
ಮಾಡ್ಬಿಟ್ಟು ಫೋಟೋ ಹಾಕ್ತಾರೆ. ಕೇಕ್ ಕಟ್ ಮಾಡಿದಾಗ ಏನಾಗುತ್ತೆ, ಕೇಕ್ ಯಾಕೆ ಕಟ್ ಮಾಡೋದು ಅಂತ ತಲೆಗೆ ಬರುತ್ತೆ. ಕೇಕ್ ನಾನು ಕಟ್ ಮಾಡಬೇಕು, ಯಾಕೆ ಕಟ್ ಮಾಡಬೇಕು? ಓಹ್, ನಾನೇನೋ ಮಾಡಿದ್ದೀನಿ. ಸರಿ. ತಿರ್ಗಾ ಕೇಕ್ ತರಬೇಕು, ಯಾಕೆ ತರಬೇಕು? ನಾನೇನೋ ಮಾಡಿದ್ದೀನಿ. ದುಡ್ಡು ಕೊಡ್ಬೇಕು, ಯಾಕೆ ಕೊಡ್ಬೇಕು? ಸಕ್ಸಸ್ ಯಾಕೆ? ನಾನೇನೋ ಮಾಡಿದ್ದೀನಿ. ಮಕ್ಕಳೇ ಹೋಗೋದು ತಗೊಂಬ, ಯಾಕೆ ಹೇಳ್ಬೇಕು ಅವ್ರಿಗೆ? ನಾನೇನೋ ಸಾಧಿಸಿದ್ದೀನಿ. ಎಷ್ಟು ಬರುತ್ತೆ ನೆನಪು. ತಂದಿಂಗ್ ಕಟ್ ಮಾಡೋ ಎಲ್ಲರೂ ಕೇಳ್ತಾರೆ, ಏನು ಅಂತ. ಇದು ಅಂತ ಹೇಳ್ತೀನಿ. ಮತ್ತೆ ಸುಪ್ತ ಮನಸ್ಸಿಗೆ ಪದೇ ಪದೇ ಕಟ್ ಮಾಡಿದಾಗ ಅದು ಒಂದು NLP ತಂತ್ರ. ಆ ಎಮೋಷನ್ ಬದಲಾವಣೆ ಆಗುತ್ತೆ. ಹಳೆ ಎಮೋಷನ್ ಹೋಗಿ ಹೊಸ ಎಮೋಷನ್ ರೀವೈರಿಂಗ್ ಆಗುತ್ತೆ. ಅದಕ್ಕೆ ಸೆಲೆಬ್ರೇಟ್ ಮಾಡಬೇಕು, ಸಕ್ಸಸ್ನ ಕಳಿಸ್ಬೇಕು. ನಾನೇನು ಮಾಡಿದೆ ಅದೇನ್ ಗ್ರೇಟಾ? ನೋ, ಅದು ಒಂದು ಚಿಕಿತ್ಸೆಯ ಒಂದು ಭಾಗ. ದೇವ್ರ ಹತ್ರ ಹೋದ್ರೆ ನಿಮ್ಗೆ ಯಾಕೆ ರಿಲ್ಯಾಕ್ಸೇಷನ್ ಸಿಗೋದು? ಸೇಮ್. ನಾವು ಕಷ್ಟಗಳನ್ನ ಹೇಳ್ಕೊಂಡು ಎಲ್ಲಿ ಹೋಗ್ಬೇಕು? ತಿರುಪತಿಗೆ ಹೋಗ್ಬೇಕು. ತಿರುಪತಿ ದೇವ್ರು ನೋಡ್ತೀನಿ. ತಿರ್ಗಾ ಗಾಡಿಲಿ ಹೋಗುವಾಗ್ಲೂ ಎಲ್ಲಿ ಹೋಗ್ತೀನಿ? ತಿರುಪತಿಗೆ ಹೋಗ್ತೇನೆ. ತಿರುಪತಿನ ಹಂಗ್ ಮಾಡ್ಬೇಕು, ತಿರುಪತಿನ ಹಿಂಗ್ ಮಾಡ್ಬೇಕು, ತಿರುಪತಿನ ಬೆಳಿಗ್ಗೆ ಎದ್ದೇಳ್ಬೇಕು, ಕ್ಯೂ ಅಲ್ಲಿ ನಿಂತ್ಕೋಬೇಕು, ರೇಣಿಗುಂಟಾಗ ಹೋಗ್ಬೇಕು, ಅಲ್ಲೇನೋ 2 ಗಂಟೆ ನಿಂತ್ಕೋಬೇಕು, ಅಲ್ಲೇನೋ ಬ್ಯಾಂಡ್ ತಗೋಬೇಕು. ತಿರುಪತಿ ಬಗ್ಗೆನೇ ಯೋಚನೆ. ಅವಾಗ ಎಮೋಷನ್ ಬರ್ತೇ. ದೇವ್ರು ನೋಡಿ ಎಲ್ಲ ಬರೋದು ಬೇಡ ಬಿಡಿ, ನಿಮ್ ನಂಬಿಕೆ ಹಂಗೆ ಇರ್ಲಿ. ಬರೋದು ಎಮೋಷನ್ ನಮ್ಮಲ್ಲಿ ಅವಾಗಲೇ ಶುರು ಆಗಿರುತ್ತೆ. ತಿರ್ಗಾ ಮಾತಾಡ್ತೀವಿ, ತಿರ್ಗಾ ಅಲ್ಲೋಗಿ ನಿಂತ್ಕೋತೀವಿ ಕಷ್ಟಪಟ್ಟು, ಎಲ್ಲಿ? ಕ್ಯೂನಲ್ಲಿ. ಅವಾಗ ಏನ್ ಅನ್ಸುತ್ತೆ? ದೇವ್ರಿಗೋಸ್ಕರ ನಿಂತಿದ್ದೀನಿ. ಅಥವಾ ಪಾದ ಮೆಟ್ಲತ್ತವ್ರಿಗೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವರು ಒಂದೊಂದ್ಸರಿ ಕಷ್ಟಪಟ್ಟು ಹತ್ತಾ ಇರುವಾಗ್ಲು ದೇವ್ರಿಗೋಸ್ಕರ ಮಾಡ್ತಾ ಇದೀನಿ, ದೇವ್ರು ನೆನೆಸ್ಕೊಂತಾರೆ, ಸಕಾರಾತ್ಮಕ ಆ ಝೋನ್ ಅಲ್ಲಿ ಇರ್ತಾರೆ. ಫೋಕಸ್ ಶಿಫ್ಟ್ ಆಗಿರುತ್ತೆ. ಸೊ ದ ಮೂಮೆಂಟ್ ದೇ ಗೋ ಅಂಡ್ ಸಿ ದ ಫೇಸ್ ಆಫ್ ಗಾಡ್, ಆ ಡಯಟಿ ನೋಡಿದ ತಕ್ಷಣ ಒಂಥರ ಕುತಾತವಾದಂತಹ ಒಂದು ಭಾವನೆ. ಯಾಕೆ? ಅದೆಲ್ಲ ಯೋಚನೆ ಮಾಡಿ ಅಷ್ಟು ಕಷ್ಟಪಟ್ಟು ಒಂದು ಸುಖ ಬರುತ್ತಲ್ವಾ, ಆ ಭಾವನೆ ನಮ್ಮ ಮನಸ್ಸಲ್ಲಿ ಆಳವಾಗಿ ಅದ್ ಕೆಲಸ ಮಾಡಿ. ಹಾಗೆ ಸಕ್ಸಸ್ ಸ್ಟೋರಿನು ನಾವು ಏನು ಸೆಲೆಬ್ರೇಟ್ ಮಾಡಿದಾಗ ಅದೇ ಭಾವನೆ ಬರುತ್ತೆ. ಎಮೋಷನ್, ಅದು ಭಕ್ತಿಯ ಎಮೋಷನ್, ಇದು ಯಶಸ್ಸಿನ ಎಮೋಷನ್. ಎಮೋಷನ್ ಈಸ್ ಒನ್ ಅಂಡ್ ದಿ ಸೇಮ್. ಹೆಸರುಗಳು ಬೇರೆ, ಹೌದಲ್ಲ? ಎಮೋಷನ್ ಒಂದೇ ಅಲ್ಲ, ನನ್ಗಾಗೋ ಖುಷಿ ಒಂದೇ ಅಲ್ಲ, ಸಂತೋಷ ಒಂದೇ ಆಗುತ್ತೆ, ಮಾಡಿನಲ್ಲಿ ಆಗೋ ವೈಬ್ರೇಷನ್ ಒಂದೇ ಆಗುತ್ತೆ. ನನ್ನ ಹಾರ್ಟು ಮ್ಯಾಗ್ನೆಟಿಕ್ ತರಂಗಾಂತರಗಳನ್ನು ಸೃಷ್ಟಿ ಮಾಡುತ್ತೆ. ಆ ಭಾವನೆ ಬಂದಾಗ, ಸೊ ಆ ಭಾವನೆ ಬರ್ಸ್ಬೇಕಂದ್ರೆ ನಾವು ಅದ್ ಅಭ್ಯಾಸ ಮಾಡ್ಬೇಕು, ನಮ್ಮ ಮೈಂಡ್ಗೆ ಟೀಚ್ ಮಾಡ್ಬೇಕು. ಓಕೆ, ಸೊ ಸಕ್ಸಸ್ ಸ್ಟೋರಿ ಪ್ರತಿದಿನ ಬರಿಬೇಕು. ಒಂದಿನ ಇವತ್ತು 100 ಹೆಜ್ಜೆ ಹಾಕಿದೆ, ನಾಳೆ 102 ಹೆಜ್ಜೆ ನಾನು ವಾಕಿಂಗ್ ಮಾಡಿದೆ. ಇಟ್ ಈಸ್ ಸಕ್ಸಸ್ ಸ್ಟೋರಿ. ಎಸ್, ಅದು ಸಕ್ಸಸ್ ಸ್ಟೋರಿ.